ತಾವು ಗೌರಿ ಲಂಕೇಶ್ ಅವರ ಹತ್ಯೆ ಸಂಬಂಧಪಟ್ಟ ಆರೋಪಿನ ಭೇಟಿ ಮಾಡಿದ್ದು ಕಾಂಗ್ರೆಸ್ಗೆ ಇದಾಗಿದೆ. ಪರ್ಟಿಕ್ಯುಲರ್ ದಿನೇಶ್ ಗುಂಡೂರಾವ್ ನಿಮ್ಮ ಮನಸ್ಥಿತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಸುಮಾರು ಸರಿ ಹೇಳಿಕೆಯನ್ನು ಕೊಟ್ಟೆ. ಈ ರಾಜಕಾರಣಿಗಳ ಮಕ್ಕಳಿದಾರಲ್ಲ, ಅವರಿಗೆ ಅಪ್ಪಂದಿರ ಪ್ರತಿಭೆ ಆಗಲಿ ಅನುಭವವಾಗಲಿ ಯಾವುದೂ ಕೂಡ ವರ್ಗಾವಣೆ ಆಗಲ್ಲ ಅಂತ ಹೇಳಿದ್ದೆ. ಈಗ ದಿನೇಶ್ ಗುಂಡೂರಾವ್ ಕೊಟ್ಟಿರೋಂಥ ಹೇಳಿಕೆ, ಅವ್ರು ಮಾಡಿರೋಂಥ ಟ್ವೀಟು, ಪ್ರಿಯಾಂಕಾ ಖರ್ಗೆ ಕೊಟ್ಟಿರುವಂಥ ಹೇಳಿಕೆ, ಇದನ್ನೆಲ್ಲ ನೋಡಿದಾಗ ಅಂಥ ಗ್ರೇಟ್ ಫಾದರು, ಆದರೆ ಮಕ್ಕಳಿಗೆ ಅದರೊಂದೊಂದು 10% 5% ಅವರ ಬುದ್ಧಿಶಕ್ತಿ ಆಗಲಿ ಅನುಭವವಾಗಲಿ ವರ್ಗಾವಣೆ ಆಗಲಿಲ್ಲ ಅನ್ನೋದು ಅವ್ರು ಕೊಟ್ಟಿರುವಂಥ ಹೇಳಿಕೆಗಳಿಂದ ವ್ಯಕ್ತವಾಗ್ತಿದೆ. ಯಾಕೆಂತಂದರೆ ಆರೋಪಿಗೂ ಅಪರಾಧಿಗೂ ಬಹಳ ವ್ಯತ್ಯಾಸವಿದೆ. ಈ ಗೌರಿ ಲಂಕೇಶ್ ಮರ್ಡರ್ ಕೇಸ್ನಲ್ಲಿ 16 ಜನ ಒಳಗಡೆ ಇದ್ದಾರೆ. ಕೋರ್ಟಲ್ಲಿ ಟ್ರಯಲ್ ಪ್ರಾರಂಭವಾಗಿ ವಿಟ್ನೆಸ್ಗಳನ್ನು ಕರೆದು ಪಾರ್ಟಿ ಸವಾಲಿಗೆ ಗುರಿಪಡಿಸುವಂಥ ಕೆಲಸ ಎಲ್ಲ ಆಗ್ತಾಯಿದೆ. ಈ ಮಧ್ಯದಲ್ಲಿ A1 ಆಗಿದ್ದಂಥ ನವೀನನ್ನು A17 ಅದ, ಅಕ್ಯೂಸ್ ನಂಬರ್ 1 ಇದ್ದವನು ಅಕ್ಯೂಸ್ ನಂಬರ್ 17ಗೆ ಹೋಗಿದ್ದಾನೆ ಅವನು. ಈಗ ಅವನಿಗೆ ಕೋರ್ಟು ಮಧ್ಯಂತರದಲ್ಲಿ ಒಂದು ತೀರ್ಪನ್ನು ಕೊಟ್ಟು ಜಾಮೀನಿನ ಮೇಲೆ ಬಿಡುಗಡೆನ ಮಾಡಿದೆ. ನವೀನನು ಮೊದಲಿಂದಲೂ ಕೂಡ ನನಗೆ ಗೊತ್ತಿರುವಂಥ ಹುಡುಗ. ಹಾಗಾಗಿ ಆತನ ಮನೆಗೆ ಹೋಗಿ ಆತನಿಗೆ ಹೊಡೆದಿರೋಂಥ ಹೊಡೆತಗಳನ್ನು ಇವೆಲ್ಲ ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ, ಆ ರೀತಿ ಪೆಟ್ಟು ತಿಂದಿದ್ದ. ಹಾಗಾಗಿ ಅವನ ಮನೆಗೆ ಹೋಗಿ ಒಂದು ಸಾಂತ್ವನವನ್ನು ಹೇಳಿ ಬಂದಿದ್ದೀನಿ. ಆರೋಪಿನ ಮೀಟ್ ಮಾಡೋವಂಥದ್ದೇ ತಪ್ಪು ಅನ್ನೋದಾದರೆ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಅಕ್ಯೂಸ್ಡು, ಅವ್ವ ಮಗ ಇಬ್ಬರೂ ಕಟಕಟೆಯಲ್ಲಿ ನಿಂತಿದ್ದಾರೆ. ಹಾಗಾಗಿ ಆ ಅವ್ವ ಮಗನ ಕಾಲಿಗೆ ದಿನೇಶ್ ಗುಂಡೂರಾವ್ ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನವರೆಲ್ಲೂ ಅಲ್ಲಿ ಕಾಲಿಗೆ ನಮಸ್ಕಾರ ಬರ್ತಿರಲ್ಲ. ಹಾಂ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿರುವಂಥ ಆರೋಪಿಗೆ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿರಲ್ಲ, ಇದು ಸರಿನಾ? ಹಾಗಾದರೆ ಸುಮ್ಮನೆ ತಿಳಿಗೇಡಿ ತಂದಲ್ಲಿ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಿಂದೆ ಆಗಿದ್ದವರು, ತದನಂತರ ಆಗಿ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇವರಿಬ್ಬರೇ ಅಕ್ಯೂಸ್ಡ್ ಇದ್ದಾರೆ, ಇವರಿಬ್ಬರೇ ಆರೋಪಿಗಳಿದ್ದಾರೆ. ಆ ಆರೋಪಿಗಳನ್ನೇ ತಮ್ಮ ಅಧಿನಾಯಕಿ ಮತ್ತು ನಾಯಕ ಅಂತ ನೀವು ಒಪ್ಕೊಂಡಿರುವಂಥ ನೀವು ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ ಸರ್. ಜನನು ನಗ್ತಾರೆ. ನೀವು ತಿಳಿಗೇಡಿ ತಂದಿಂದ ಈ ರೀತಿ ವಿಚಾರರಹಿತವಾಗಿ ಹೇಳಿಕೆಯನ್ನು ಕೊಡೋಕ್ಕೆ ಹೋಗಬೇಡಿ. ಸರಿ.